ನನ್ನ ಮೊಟ್ಟ ಮೊದಲ ಬರವಣಿಗೆಯಿಂದ ನಿರೀಕ್ಷೆ ರಾಗಸಂಗಮದಲ್ಲಿ ಅದು ಪ್ರಕಟ ಆಗಿತ್ತು. ನನ್ನ ಚಿತ್ರದ ಜೊತೆ ಭಾಳ ಖುಷಿ ನನಗೆ. ಆಮೇಲೆ ಅದೇ ಸಮಯದಲ್ಲಿ ನಮ್ಮ ವಿದ್ಯಾರಣ್ಯ ಅವರು ಒಂದು ಪತ್ರಿಕೆ ಮಾಡಿದ್ರು. ಆಮೇಲೆ ನಮ್ಮ ಎಮ್ ಎಲ್ ರಾಘವೇಂದ್ರ ಅವರು ಪತ್ರಿಕೆ ಮಾಡಿದ್ರು, ಮಧುರ ಪಲ್ಲವಿ ಅಂತ. ಆ ಮಧುರ ಪಲ್ಲವಿನಲ್ಲಿ ಒಂದು ಕಥೆ ಬರೆದೆ, ಮಿನಿ ಕಥೆ ಅಲ್ಲ, ನೀಳ್ಗತೆ, ಪತ್ತೆ ಅಂತ. ಸೊ ನಿರೀಕ್ಷೆ, ಪತ್ತೆ ಅಷ್ಟರಲ್ಲಿ ಈ ಸಂಜೆವಾಣಿಯವರ ಚಂದನ ಪತ್ರಿಕೆಯಲ್ಲಿ ಒಂದು ಮಿನಿ ಕಾದಂಬರಿ ಬರೆದೆ, ಅಥವಾ ನೀಳ್ಗತೆ ಅನ್ಬೋದೇನೋ. ಅದು ಹಸ್ತಕ್ಷೇಪ ಅಂತ ಬರೆದಿದ್ದೆ. ಆಮೇಲೆ ಯಾಕೋ ಹಸ್ತಕ್ಷೇಪ ಅನ್ನೋದು ಸ್ವಲ್ಪ ಬೇರೆ ಒಂದು ಕಾದಂಬರಿಗೆ ಇಟ್ಟಿದ್ದರಿಂದ ಇದಕ್ಕೆ ಕೃತ ಅಂತಿಟ್ಟೆ. ಕೃತ ಅಂದರೆ ಭಗವಂತನ ಹೆಸರು, ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಲೋಕಾಧ್ಯಕ್ಷ, ಸುರಾಧ್ಯಕ್ಷ, ಧರ್ಮಾಧ್ಯಕ್ಷ, ಕೃತ ಕೊಡೋನು ನೀನೇ, ಕತ್ತರಿಸೋನು ನೀನೇ ಅಂತ. ಯಾಕೆಂದರೆ ಇಲ್ಲೇನಾಗುತ್ತೆ, ನಿರೀಕ್ಷೆಯಲ್ಲಿ ಒಬ್ಬಳು ತನ್ನ ಅತ್ತೆಯಿಂದ, ಗಂಡನಿಂದ, ನಾದಿನಿಯಿಂದ ಗೋಳುಹಿಸಿಕೊಳ್ಳುವಂಥ ಒಂದು ಅಸಹಾಯಕ ಹೆಣ್ಣಿನ ಕತೆ. ಪತ್ತೆನಲ್ಲಿ ಏನಾಗುತ್ತೆ, ಯಾರೋ ಒಬ್ಬ ಮನುಷ್ಯನಿಗೆ 2 ಸಲ ಮದುವೆ ಆಗ್ತಾನೆ, 2 ಸಲನೂ ಅವರು ಅನುಮಾನಾಸ್ಪದವಾಗಿ ಸಾಯ್ತಾರೆ ಹೆಂಡ್ತಿರು. ಆದರೂ ಇನ್ನೊಬ್ಬರು ಅವನಿಗೆ ಹೆಣ್ಣು ಕೊಡೋಕ್ಕೆ ಮುಂದೆ ಬರ್ತಾರೆ. ತುಂಬ ಅದ್ಭುತ ಅನ್ನಿಸ್ತು ನನಗೆ, ಆಶ್ಚರ್ಯ ಅನ್ನಿಸ್ತು, ಈ ಥರನೂ ಉಂಟ ಜನ ಅಂತ. ಅಷ್ಟು ಡೆಸ್ಪರೇಟಾ ತಮ್ಮ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಂಥವನ್ನಾರು ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ನಿಸ್ತು. ಆಮೇಲೆ ಎಲ್ಲೋ ಒಂದು ಓದಿದೆ, ಯಾರೋ ಒಬ್ಬ, ನಾನು ಪೆಟ್ರೋಲ್ನ ಇಲ್ಲದೇ ಕಾರ್ಗೆ ನೀರಿಂದನೇ ಗಾಡಿ ಓಡಿಸ್ತೀನಿ, ಸಸ್ಯದಿಂದ ಪೆಟ್ರೋಲ್ ತಯಾರಿಸ್ತೀನಿ ಅಂದ ಒಬ್ಬ. ಅದನ್ನು ಒಂದು ಕೃತ ಅಂತ ಒಂದು ಮಾಡಿದೆ. ಅದಕ್ಕೆ ನನ್ನ ಪತ್ನಿಯವರ ಊರು ಅಲ್ಲೆಲ್ಲ, ಹಳ್ಳಿನಲ್ಲೆಲ್ಲ ಬರೀ ಅಯ್ಯಂಗಾರಗಳಿದ್ದಾರೆ ಒಂದು ಏರಿಯಾದಲ್ಲಿ, ಒಂದು 15 ಮನೆಯಲ್ಲಿ. ಅದನ್ನೆಲ್ಲ ಒಂದು ನೇಪಥ್ಯವಾಗಿ ತಗೊಂಡು ಒಂದು ಸಸ್ಪೆನ್ಸ್ ಇಟ್ಟು ಅದೊಂದು ನೀಳ್ಗತೆ ಬರೆದೆ. ಇದು ಮೂರನ್ನು ಸೇರಿಸಿ ನಮ್ಮ ನಿಡ್ಸಾಲೆ ವಿಜಯ್ ಒಂದು ಪುಸ್ತಕ ಮಾಡಿದ್ರು. ಪುಂಡಲಿಕ ಕಲ್ಲಿಗನವರು ಒಳ್ಳೆಯ ಒಂದು ಅದ್ಭುತವಾದ ಒಂದು ಚಂದ್ರನಾಥ ಚಿತ್ರ ಬರೆದ್ರು. ತುಂಬಾ ಖುಷಿಯಾಗುತ್ತೆ ಆ ಚಿತ್ರ ನೋಡಿ. ಕೃತ ಹಾಗೆ ನನ್ನದು 3ನೇ ಕಥಾ ಸಂಕಲನ ಆಯಿತು. ನಮಸ್ಕಾರ.